ಇಂದು ಹುಕ್ಕೇರಿ ತಾಲೂಕಿನ ಹಿಡಕಲ್ ಡ್ಯಾಂ ನೀರನ್ನು ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೆ ನೀರು ಸರಬರಾಜು ಮಾಡುವುದನ್ನು ಖಂಡಿಸಿ ಎಂದು ರ್ಯಾಲಿ ಮುಖಾಂತರ ಪ್ರತಿಭಟನೆ ಮಾಡಲಾಯಿತು. ಕರ್ನಾಟಕ ರಾಜ್ಯ ರೈತ ಸಂಘಟನೆ ಹಾಗೂ ಕೂಲಿ ಕಾರ್ಮಿಕ ಸಂಘಟನೆ, ಹಿತಾಸಕ್ತಿ ಸಂಘಟನೆ ಹಾಗೂ ವಿವಿಧ ಸಂಘಟನೆಯ ಒಕ್ಕೂಟದಿಂದ ರ್ಯಾಲಿ ಮುಖಾಂತರ ಪ್ರತಿಭಟನೆಯನ್ನು ಅಧಿಕೃತ ಅಭಿಯಂತರರ ಕಚೇರಿ ಮುಂದೆ, ಕರ್ನಾಟಕ ನೀರಾವರಿ ನಿಗಮ ನಿಯಮಿತ ಘಟಪ್ರಭಾ ಬಲ್ಲದಂಡೆ ಕಾಲುವೆ ನಿರ್ಮಾಣ, ನಿವೃತ್ತ ಹಿಡಕಲ್ ಡ್ಯಾಂ ನೀರಾವರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಹುಕ್ಕೇರಿ ತಾಲೂಕಿನ ಹಲವು ಗ್ರಾಮಗಳಿಂದ ಸರಿಯಾಗಿ ಕುಡಿಯಲಿಕ್ಕೆ ನೀರು ಸಿಗ್ತಾ ಇಲ್ಲ. ರೈತರಿಗೆ ಹೊಲ ಗದ್ದೆ ದನ ಕರುಗಳಿಗೆ ನೀರು ಪೂರೈಸುತ್ತಿಲ್ಲ. ಈ ರೀತಿ ನಮ್ಮ ಹುಕ್ಕೇರಿಯಲ್ಲಿ ರೈತರ ಪರಿಸ್ಥಿತಿ ಇರುವಾಗ ನಾವು ಬೇರೆ ಜಿಲ್ಲೆಯಾದ ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೆ ಯಾವ ರೀತಿ ನೀರು ಪೂರೈಸಲು ಸಾಧ್ಯವಿಲ್ಲ. ಹಿಡಕಲ್ ಡ್ಯಾಂ ಜಲಾಶಯದಿಂದ ನೀರು ಬಿಡಲು ಸಾಧ್ಯವಿಲ್ಲ, ಬರುವುದಿಲ್ಲವಾದರೂ ಎಂದ ಹಿರಿಯ ವಕೀಲರಾದ ಜೋಶಿ ಅವರು ಮಾಧ್ಯಮಗಳೊಂದಿಗೆ ಹೇಳಲಾಯಿತು. ಈ ಸಂದರ್ಭದಲ್ಲಿ ಶಶಿಕಾಂತ್ ನಾಯಕ್, ಮಾಜಿ ಸಚಿವರು ಗೋಪಾಲ್ ಮರಬಸವನವರ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜಿಯಾವಲ್ ವಂಟಮುರಿ, ಪ್ರಭು ವಂಟಮುರಿ, ದುಂಡಪ್ಪ ಪಾಟೀಲ್, ರವಿ ಕಾಂಬ್ಳೆ, ಶಾಂತಿನಾಥ್ ಮಗದುಂ, ಲಕ್ಷ್ಮೀ ಜೋಡಹಟ್ಟಿ ಹಾಗೂ ಹಲವಾರು ರೈತ ಬಾಂಧವರು ಉಪಸ್ಥಿತರಿದ್ದರು. ಅಕ್ಕಪಕ್ಕದ ಗ್ರಾಮದ ಜನರು ತಮ್ಮ ಜಮೀನುಗಳಿಗೆ ತಮ್ಮ ಕುಡಿಯುವ ನೀರಿನ ಸಲುವಾಗಿ ಹಿರಣ್ಯಕೇಶನ್ ನದಿಯನ್ನು ನಂಬಿದಂತೆ ಕಳೆದ 4-5 ವರ್ಷದಿಂದ ಅವರು ಸರ್ಕಾರಕ್ಕೆ ಪ್ರತಿ ವರ್ಷ ಫೆಬ್ರವರಿ ಮಾರ್ಚ್ನಲ್ಲಿ ನಮ್ಮ ಕೆಳ ನೀರು ಬಿಡ್ರಿ, ನಮಗೆ ಹೊಳೆಗೆ ನೀರು ಬಿಡ್ರಿ, ನಮ್ಮ ಬಂದಾರ ತುಂಬಿಸ್ರಿ ಅಂತ ಅನೇಕ ಬಾರಿ ನಾವು ಪ್ರಯತ್ನ ಮಾಡಿದಾಗ ಉತ್ತರ ಸರ್ಕಾರ ಬಂದಿದ್ದು ಒಂದೇ, ಹೇಳ್ರಿ ಕುಡಿ ನೀರಿಂದು ಬಫರ್ ಸ್ಟಾಕ್ ಇಟ್ಕೊಂಡು ನಮಗೆ ಹಿಡಕಲ್ ಡ್ಯಾಮ್ನಾಗ ನೀವು ಬಿಡ್ಲಿಕ್ಕೆ ನೀರೇ ಇಲ್ಲ ಅಂತ ಭಾಳ ಸ್ಪಷ್ಟವಾದ ಉತ್ತರ, ಲಿಖಿತವಾದಂಥ ಉತ್ತರ ನಮಗೆ ಸಿಕ್ಕಿದೆ. ಇವತ್ತು ಯಾವುದೋ ಒಂದು ಯೋಜನೆಯನ್ನೇ ಕೈಗೆತ್ಕೊಂಡು ಬಂದು ರೈತರ ಹೊಟ್ಟೆ ಮೇಲೆ ಬರೆ ಕೊಡ್ತಕ್ಕಂಥ ಒಂದು ಕಾರ್ಯ ಇವತ್ತು ಸರ್ಕಾರ ಮಾಡ್ತಾಯಿದೆ. ಔದ್ಯೋಗಿಕವಾಗಿ ನೀರು ಕೊಡಲಿಕ್ಕೆ ಯಾವ ರೀತಿ ಬೇಕು ಅನ್ನುವಂಥದ್ದು ರೈತರು ಹೇಳಬೇಕಾಗಿಲ್ಲ, ಯಾರು ಎಕ್ಸ್ಪರ್ಟ್ಸ್ ಹೇಳಬೇಕಾಗಿಲ್ಲ. ಇವತ್ತು ಔದ್ಯೋಗೀಕರಣ ಯಾವಾಗ ಮಾಡ್ತಾರೆ ಅಲ್ಲಿ ನೀರಿನ ವ್ಯವಸ್ಥೆ, ಅಲ್ಲಿ ಹೈಜೀನ್ ವ್ಯವಸ್ಥೆ ಅದೆಲ್ಲ ನೋಡ್ಕೊಂಡೇ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಇವತ್ತು ಕಣಗಳಲ್ಲಿ ಇರ್ತಕ್ಕಂಥ KIDBನವರು ಇನ್ಫ್ರಾಸ್ಟ್ರಕ್ಚರ್ ಅಂತಾರೆ, ಆ ಇನ್ಫ್ರಾಸ್ಟ್ರಕ್ಚರ್ ನೋಡ್ಕೊಂಡೇ ಮಾಡ್ತಾಯಿದ್ದಾರೆ. ಇವತ್ತು ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ನೀವು ಅಲ್ಲಿ ಧಾರವಾಡದಲ್ಲಿ ಇಂಡಸ್ಟ್ರಿ ಮಾಡ್ತಾಯಿದ್ರಿ, ಯಾರ ಮಣ್ಣಿಗೆ ಕಣ್ಣು ಎರಿಸ್ತಾ ಇದ್ದೀರಿ, ಇದನ್ನ ಯಾರ ಕಣ್ಣಿಗೆ ಮಣ್ಣು ಎರಿಸ್ತಾ ಇದ್ದೀರಿ? ಸೊ ಈ ಭಾಗದ ರೈತರು ಮುಗ್ಧರು, ಅವರು ಹೋರಾಟ ಮಾಡಲಿಕ್ಕಿಲ್ಲ ಅಂತಕೊಂಡು ಹೇಳಿ ಇವತ್ತು ಹಿಡಕಲ್ ಡ್ಯಾಮ್ನಲ್ಲಿ ಇರ್ತಕ್ಕಂಥ ನೀರನ್ನು ಇವತ್ತು 100 ಕಿಲೋಮೀಟರ್ ತುಘಲಕ್ ರಾಜ್ಯ, ಇದು ತುಘಲಕ್ ವೈ ಮಾಡಲಿಕ್ಕಿಲ್ಲ ಬಹುಶಃ ಇತಿಹಾಸದಾಗ. 100 ಕಿಲೋಮೀಟರ್ ನೀರು ಒಯ್ಯತಕ್ಕಂಥದ್ದನ್ನು KIDBಗೆ ಬಹುಶಃ ಇಷ್ಟೊಂದು ದೊಡ್ಡ ಅನ್ಯಾಯ ರೈತರ ಮೇಲೆ ಕರ್ನಾಟಕದಲ್ಲಿ ಮತ್ತೊಂದು ಆಗಿಲ್ಲ ಅಂತ ನಾನು ಭಾಳ ಸ್ಪಷ್ಟವಾಗ್ತಾಗ್ತದೆ. ಸನ್ಮಾನ್ಯ DK ಶಿವಕುಮಾರ್ ಅವರು ಯಾರು ಮುಖ್ಯಮಂತ್ರಿ ಕನಸನ್ನು ಕಾಣಿಸ್ತಾ ಇದ್ದಾರೆ, ಅವ್ರಿಗೆ ಒಂದೇ ಭಾಗದ ರೈತರನ್ನ ಪ್ಲೀಸ್ ಮಾಡುವಂಥದ್ದು ಅಥವಾ ಅವರಿಗೆ ಬೇಕಾದಂಥ ಜನರನ್ನ KIDBನಲ್ಲಿ ವ್ಯವಸ್ಥೆ ಮಾಡ್ತಕ್ಕಂಥದ್ದನ್ನು ಇವತ್ತು ಕಾರ್ಯ ಮಾಡ್ತಾಯಿದ್ರೆ ಬಹುಶಃ ಅದರ ದೊಡ್ಡ ತಪ್ಪು ಮತ್ತೊಂದಾಗಲಿಕ್ಕಿಲ್ಲ. ಇವತ್ತಿನ ಉಸ್ತುವಾರಿ ಯಾವಾಗ ಮೊದಲೇ ಸಲ ಈ ವಿಷಯ ಬಂದಾಗ ಉಸ್ತುವಾರಿ ಭಾಳ ಸ್ಪಷ್ಟವಾಗಿದ್ದರು, ನನಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ, ನಾವು ನೀರಿಲ್ಲ ಕೊಡೋದಿಲ್ಲ. ನಾವೆಲ್ಲ ಭಾಳ ಖುಷಿಯಾಗಿಬಿಟ್ಟಿವಿ, ಇಲ್ಲಪ್ಪ ಸತೀಶ್ ಜಾರಕಿಹೊಳಿ ದೊಡ್ಡ ಮಿನಿಸ್ಟರು ಅವ್ರದ್ದು. ಬ್ಯೂರೋ ರಿಪೋರ್ಟ್ ಶಿವಾಜಿ ಎನ್ ಬಾಳೇಶ್ಕೋಳ್, ಭಾರತ ವೈಭವ ನ್ಯೂಸ್, ಹುಕ್ಕೇರಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.